ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನವವಧುವ ಸಿಂಧೂರ ಅಳಿಸಿ ಹಾಕಿದ್ರು. ಭಾರತದ 26 ಜನರ ನೆತ್ತರು ಹೀರಿದ್ರು. ಕಣಿವೆ ನಾಡಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಪ್ರತಿ ಭಾರತೀಯನ ರಕ್ತ ಕೊತ ಕೊತ ಕುದಿಯುವಂತೆ ಮಾಡಿದ್ರು. ಅಂದ್ಹಾಗೆ ಉಗ್ರರ ಸದೆ ಪಡೆದ ಆಪರೇಷನ್ ಸಿಂಧೂರ ಅನ್ನೋ ಹೆಸರೇ ತುಂಬಾ ರೋಚಕವಾಗಿದೆ. ಅಸಲಿಗೆ ಈ ಹೆಸರಿಟ್ಟಿದ್ದು ಯಾರು? ಬನ್ನಿ ನೋಡೋಣ. ಕೋತ ಕೋತ ಕುದಿಯೋ ರಕ್ತವೂ ಕೆಂಪು, ಹಣೆಯಲ್ಲಿ ಮಿನುಗೋ ಸಿಂಧೂರವೂ ಕೆಂಪು. ಬಣ್ಣ ಒಂದೇ ಆದ್ರೂ ಗುಣಗಳು ಬೇರೆ. ಉಗ್ರರು ಭಾರತದ ಪ್ರವಾಸಿಗರ ರಕ್ತ ಹೀರಿದ್ರೆ ಭಾರತ ಸೇನೆ ಕೆಂಪು ಬಣ್ಣದ ಸಿಂಧೂರ್ ಹೆಸರಿನಲ್ಲೇ ಉಗ್ರರ ನೆತ್ತರು ಹರಿಸಿದೆ. ಹಣೆಯಲ್ಲಿ ತಮ್ಮ ಸಿಂಧೂರವನ್ನ ಕಳೆದುಕೊಂಡ ಮಹಿಳೆಯರ ಕಣ್ಣೀರಿಗೆ ಈಗ ಬೆಲೆ ಸಿಕ್ಕಿದೆ. ನವವಧುವಿನ ಕುಂಕುಮ ಅಳಿಸಿದ್ದ ಪಾಕಿಸ್ತಾನಕ್ಕೆ ಮರ್ಮಾಘಾತ. ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯ ಸೇನೆ ಪ್ರತೀಕಾರ. ವೈರಿ ಎಲ್ಲೇ ಇರ್ಲಿ, ಗಡಿ ಯಾವುದೇ ಇರ್ಲಿ, ನುಗ್ಗಿ ಹೊಡಿತಿರೋದೆ ಅನ್ನೋದನ್ನ ಭಾರತ ಮತ್ತೊಮ್ಮೆ ಸಾಬೀತುಪಡಿಸಿದೆ. 2016ರ ಏರ್ ಸ್ಟ್ರೈಕ್ ಬಳಿಕ ಪಾಕ್ನಲ್ಲಿ 9 ಕಡೆ ಉಗ್ರರನ್ನ ಸೆದೆ ಬಡಿದಿದೆ. ಸುಮಾರು 100ಕ್ಕೂ ಹೆಚ್ಚು ಉಗ್ರರನ್ನ ಅವರ ಅಡಗು ತಾಣದಲ್ಲೇ ಹುಡುಕಿ ಕೊಲ್ಲಲಾಗಿದೆ. ಅಷ್ಟಕ್ಕೂ ಈ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದೇ ರೋಚಕ. ಆಪರೇಷನ್ ಸಿಂಧೂರ ಹೆಸರಿಟ್ಟಿದ್ದೇ ಪ್ರಧಾನಿ ಮೋದಿ. ವಿಧವೆಯರಿಗೆ ಗೌರವಿಸಲು ಸಿಂಧೂರದ ಶೀರ್ಷಿಕೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿ ಹಲವರನ್ನ ವಿಧವೆಯನ್ನಾಗಿಸಿದ್ರು. ಇದು ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುವಂತೆ ಮಾಡಿತ್ತು. ಖುದ್ದು ಪ್ರಧಾನಿ ಮೋದಿ ಕೂಡ ನವವಧು ಸೇರಿ ಹಲವರ ಹಣೆಯಲ್ಲಿ ಸಿಂಧೂರ ಅಳಿಸಿ ಹೋಗಿದ್ದನ್ನ ಕಂಡು ನೊಂದಿದ್ರು. ಹೀಗಾಗಿ ಉಗ್ರರ ಹುಟ್ಟಡಗಿಸೋ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ನಾಮಕರಣ ಮಾಡಿದ್ರು. ಹಿಂದೂ ಮಹಿಳೆಯರು ಮದುವೆಯ ಸಂಕೇತವಾಗಿ ತಮ್ಮ ಹಣೆ ಮೇಲೆ ಸಿಂಧೂರವನ್ನಿಡ್ತಾರೆ. ನವವಧು ಸೇರಿ ಹಲವರ ಸಿಂಧೂರವನ್ನ ಉಗ್ರರ ಪಡೆ ಅಳಿಸಿ ಹಾಕಿತ್ತು. ಹೀಗಾಗಿ ವೈರಿಗಳನ್ನ ಮಟ್ಟ ಹಾಕುವ ಬಗ್ಗೆ ಸತತ 16 ದಿನಗಳಿಂದ ಮೋದಿ ರಣತಂತ್ರ ಹೆಣೆದಿದ್ರು. ಹೀಗಾಗಿ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ಖುದ್ದು ಪ್ರಧಾನಿ ಮೋದಿಯೇ ನಾಮಕರಣ ಮಾಡಿದ್ರಂತೆ. ಸಿಂಧೂರದ ಬಟ್ಟಲಲ್ಲಿ ಕುಂಕುಮ ಚೆಲ್ಲಿ ಸೇಡು ತೀರಿಸಿಕೊಳ್ತು. ಭಯೋತ್ಪಾದಕರು ಉದ್ದೇಶಪೂರ್ವಕವಾಗಿ ಭಾರತೀಯ ಪುರುಷರನ್ನೇ ಟಾರ್ಗೆಟ್ ಮಾಡಿ ಕೊಂದಿದ್ದಾರೆ. ವಿಧವೆಯರು ಮತ್ತು ಅವರ ಕುಟುಂಬಗಳ ದಯನೀಯ ಸ್ಥಿತಿ ಬಗ್ಗೆ ಮೋದಿ ಒತ್ತಿ ಹೇಳಿದ್ರು. ಭಯೋತ್ಪಾದಕ ದಾಳಿಗೆ ಭಾರತದ ಪ್ರತೀಕಾರ ಅಷ್ಟೇ ಪ್ರಬಲವಾಗಿರುತ್ತೆ ಅಂತ ಹೇಳಿದ್ರಂತೆ. ಭಾರತೀಯ ಸೇನೆ ಬಿಡುಗಡೆ ಮಾಡಿದ ಚಿತ್ರದಲ್ಲಿ ಆಪರೇಷನ್ ಸಿಂಧೂರ್ ಅನ್ನ ದಪ್ಪ ಅಕ್ಷರಗಳಲ್ಲಿ ಬರೆಯಲಾಗಿದೆ. ಸಿಂಧೂರದಲ್ಲಿರುವ ಒಂದು ಓ ಅಕ್ಷರ ಸಿಂಧೂರದ ಬಟ್ಟಲಿನಂತಿದೆ. ಅದರಲ್ಲಿ ಸ್ವಲ್ಪ ಸಿಂಧೂರ ಚೆಲ್ಲಿದೆ. ಇದು 25 ಮಹಿಳೆಯರ ಜೀವನ ಸಂಗಾತಿಯನ್ನ ಕಸಿದುಕೊಂಡ ಕ್ರೂರತೆಯ ಸಂಕೇತವಾಗಿದೆ ಎಂದೇ ಬಣ್ಣಿಸಲಾಗಿದೆ.
ಇನ್ನು ಆಪರೇಷನ್ ಸಿಂಧೂರ ಹೆಸರು ಅನೇಕ ವಿಶೇಷತೆಗಳನ್ನು ಹೊಂದಿದೆ. ಯಾಕಂದ್ರೆ ಸಿಂಧೂರ ಎಂಬ ಪದವು ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ, ರಕ್ಷಣೆ, ಸಮೃದ್ಧಿ, ಸೌಭಾಗ್ಯ, ಶಕ್ತಿ ದೇವತೆ ಪಾರ್ವತಿ, ದುರ್ಗಾ ಶಕ್ತಿಯ ಸಂಕೇತವಾಗಿಯೇ ಪರಿಗಣಿಸಲಾಗಿದೆ. ಹೀಗಾಗಿ ಇನ್ನು ಸಿಂಧೂರವು ಕೇವಲ ಒಂದು ವಸ್ತುವಲ್ಲ, ಭಾರತೀಯ ಸಂಸ್ಕೃತಿಯಲ್ಲಿ ಭಾವನಾತ್ಮಕ ಮೌಲ್ಯವನ್ನೂ ಹೊಂದಿದೆ ಅನ್ನೋದನ್ನ ಪ್ರೂವ್ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.